ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ನವರು ದೊಡ್ಡ ಸಾಹೇಬರು ಫೋಟೋನ ಹಾಕೋದಿಲ್ಲ. ಈ ಚುನಾವಣೆಗೋಸ್ಕರನೇ ದೊಡ್ಡ ಸಾಹೇಬರು ಇದು ಫೋಟೋ ಚಿತ್ರಗಳನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಹೊಡುತ್ತೆ. ಯಾಕೆ? ಇವತ್ತು ಅವ್ರು ಗೌರವವಾಗಿ ಇಟ್ಕೊಂಡು ದೊಡ್ಡ ಸಾಹೇಬರಿಗೆ ಅಭಿಮಾನದಿಂದ JDSನವ್ರು ಇದ್ದಾರೆ. ಇವತ್ತು ನಮ್ಮ ಪಾರ್ಟಿನಲ್ಲಿ ದೊಡ್ಡ ಸಾಹೇಬರು ಬಂಗಾರಪ್ಪನವ್ರು ಇದ್ದರು ಅಲ್ಲ ಕಡೆಗೆ ಅಂತ. ಆದರೆ ಇವರು ಹಾಗಂದ್ರೆ ಕಾಂಗ್ರೆಸ್ನವ್ರು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಬಂಗಾರಪ್ಪನವ್ರ ಫೋಟೋನ ಹಾಕಿದಾರ ಇಲ್ಲಲ್ಲ. ಅಂದರೆ ಬಂಗಾರಪ್ಪನವ್ರನ್ನ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ, ಒಬ್ಬ ರಾಜ್ಯದ ಅನೇಕ ದೀನ ದಲಿತರಿಗೆ 10 HP ವಿದ್ಯುತ್ತು, ಅನೇಕ ಕಾರ್ಯಕ್ರಮ, ಆಶ್ರಯ, ಅಕ್ಷಯ, ಆರಾಧನಾ, ವಿಶ್ವ, ಈ ಥರ ಅನೇಕ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಒಬ್ಬ ರಾಷ್ಟ್ರದ ನಾಯಕರನ್ನ ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿ ಅಲ್ಲಿಗೆ ತಂದು ಹಾಕಿರ್ತಕ್ಕಂಥ ಚುನಾವಣೆ ಇದು ಅನ್ಯಾಯ ಮಾಡಿರ್ತಕ್ಕಂಥ ಚುನಾವಣೆ. ದ್ವೇಷಕ್ಕೋಸ್ಕರನೇ ಬಳಸ್ತಕ್ಕಂಥದ್ದು. ತಂದೆ ತಾಯಿಗಳ ಹೆಸರನ್ನ, ಪಕ್ಷಗಳ ಹೆಸರನ್ನ ಸ್ವಾರ್ಥಕ್ಕೋಸ್ಕರ ತಗೊಂಬಂದ್ಬಿಟ್ಟು ಅಂತಿಮವಾಗಿ ಎಲ್ಲಿಗೆ ಬಂದರು? ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೆಸರನ್ನು ತಂದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯದಲ್ಲಿ ಭಾಳ ಆಸಕ್ತಿ ಇತ್ತು. ಅದಕ್ಕೋಸ್ಕರನೇ ಬಂಗಾರಪ್ಪನವ್ರ ಮಗಳನ್ನು ನಾನು ಮದುವೆ ಆಗಿದ್ದು ಅಂತ ಹೇಳಿ ನಮ್ಮ ಭಾವ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ. ಯಾರಾದರೂ ನಂಬತಕ್ಕಂಥ ಮಾತು ಇದು, ಯಾರಾದರೂ ನಂಬತಕ್ಕಂಥ ಮಾತು. ನಾನು ಯಾರ ರಾಜಕಾರಣಕ್ಕೆ ಬರಬಾರ್ದು ಅನ್ನೋದು ನನ್ನ ಮಾತಲ್ಲ. ಆದರೆ ರಾಜ್ಕುಮಾರ್ ಅವರು ತನ್ನ ಅಭಿಮಾನಿಗಳನ್ನು ದೇವರು ಅಂತ ಹೇಳಿರ್ತಕ್ಕಂಥ ಮಾತು. ಇವರು ನನ್ನ ದೇವರುಗಳು, ಇವರು ನನ್ನ ಎಲ್ಲ ಸರ್ವಸ್ವ ಅಂತ ಹೇಳಿ ಮಾತಾಡಿರ್ತಕ್ಕಂಥ ರಾಜ್ಕುಮಾರ್ ಅವರಿಗೆ ಅವರ ಹೆಸರನ್ನ ಇವತ್ತಿನ ರಾಜಕೀಯಕ್ಕೆ ಎಳೆ ತಂದಾಯಿತು. ಅವ್ರ ಸಂಬಂಧ ಇಲ್ಲ ಅವ್ರಿಗೆ. ರಾಜಕಾರಣದಲ್ಲಿ ರಾಜ್ಕುಮಾರ್ ಅವರು ಏನಾದರೂ ಆಗಬೇಕು ಅಂದಿದ್ರೆ ಯಾವ ಕಾಲಕ್ಕೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಬೋದಿತ್ತು ಅವರು. ಆದರೆ ರಾಜ್ಕುಮಾರ್ ಅವರಿಗೆ ಅವರು ಹೃದಯ ಸಿಂಹಾದೇಶ್ವರ. ಎಲ್ಲಿ ಕರ್ನಾಟಕದ 6 ಕೋಟಿ ಜನದಲ್ಲಿ ಇವತ್ತಿಗೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ಯಜಮಾನವರೆಗೂ ಯಜಮಾನತಿಯವರೆಗೂ ಇವತ್ತು ಅವರ ಹೃದಯದಲ್ಲಿ ಇವತ್ತಿಗೂ ಕೂಡ ರಾಜ್ಕುಮಾರ್ ಹೆಸರು ಆಚಂದ್ರವಾಗಿರ್ತಕ್ಕಂಥ ಕೆಲಸ ಇತ್ತು. ಅಂಥ ಹೆಸರನ್ನ ಇವತ್ತು ದುರ್ಮರಣ ಮಾಡಿಕೊಂಡು ಮತ್ತು ಸೊರಬ ಕ್ಷೇತ್ರಕ್ಕೆ ಬಂದಾಗ ಅವ್ರು ಆಡಿರ್ತಕ್ಕಂಥ ಮಾತುಗಳು, ರಾಜ್ಕುಮಾರ್ ಅವ್ರ ಮಕ್ಕಳಿಗೆ ಆ ಪದಗಳು ಸರಿಯಾದಂಥ ಮಾತುಗಳಲ್ಲ. ರಾಜ್ಕುಮಾರ್ ಅವರು ಕನ್ನಡವನ್ನು, ಕನ್ನಡ ಸಂಸ್ಕೃತಿಯನ್ನು, ಸಮಾಜದಲ್ಲಿ ಹಿರಿಯರು ಕಿರಿಯರು ಅಂತಕ್ಕಂಥದ್ದನ್ನು, ವಿರೋಧಿಗಳನ್ನು ಮತ್ತೊಬ್ಬರನ್ನು ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಗಳನ್ನು ಆ ಪ್ರೇರಣೆಯಿಂದನೇ ನಾವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ನಿಂತಿರೋದು. ನಾವು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ನಾವೆಲ್ಲರೂ ಕೂಡ ಅನೇಕ ಸಂದರ್ಭದಲ್ಲಿ ವಿರುದ್ಧ ಮಾಡಿದ್ವಿ, ರಾಘವೇಂದ್ರ ಅವ್ರನ್ನ ವಿರುದ್ಧ ಮಾಡಿದ್ವಿ. ಆದರೆ ಅವರೇ ನಮ್ಮ ಕಷ್ಟ ಕಾಲಕ್ಕೆ ಸೊರಬ ಕ್ಷೇತ್ರದಲ್ಲಿ ನಮ್ಮನ್ನು ಶಾಸಕರಾಗಿ ಇಷ್ಟೊಂದು ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು.